ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರ ಸವಿನ ನೆನಪು ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 12 ಎಪಿಸೋಡ್ ನಂಬರ್ 62 ಮತ್ತು 63 ವಾರದ ಕತೆ ಕಿಚ್ಚನ ಜೊತೆ ಹಾಗೇನೆ ಸೂಪರ್ ಸಂಡೇ ವಿತ್ ಸುದೀಪ. ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅನಲೈಸ್, ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈ ಒಂದು ಎಪಿಸೋಡ್ನ ರಿವ್ಯೂ ಮಾಡ್ಕೊಂತ ಹೋಗ್ತೀನಿ. ಈ ಒಂದು ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು, ಈ ಒಂದು ಎಪಿಸೋಡಲ್ಲಿ ಏನೇನೆಲ್ಲ ಆಗಬೇಕಾಗಿತ್ತು, ಯಾರೆಲ್ಲ ಮನೆಗೆ ಹೋದ್ರು, ಇವ್ರು ಮನೆಗೆ ಹೋಗೋಕೆ ಮೇನ್ ಆಗಿರ್ತಕ್ಕಂಥ ಕಾರಣವಾದ್ರು ಏನು, ಧ್ರುವ್ ಅಂತವರು ಸೆಲ್ಫ್ ಎಲಿಮಿನೇಷನ್ ಆಗ್ತಾರಾ ಈ ಒಂದು ವೀಕಲ್ಲಿ, ಯಾರಿಗೆಲ್ಲ ಬೈದ್ರು ಸುದೀಪ್ ಸರ್ ಅವರು, ಆಡಿಯನ್ಸ್ ಕೊಡ್ತಕ್ಕಂಥ ಚಪ್ಪಾಳೆಗಳು ಫೇಕಾ ಅನ್ನೋ ಒಂದು ವಿಚಾರ ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಇನ್ನಕ್ಕೆ ತಡ, ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೇಗಿತ್ತು ಫ್ರೆಂಡ್ಸ್ ನಿನ್ನೆ ಒಂದು ಎಪಿಸೋಡು, ವಾರದ ಕತೆ ಕಿಚನ್ ಜೊತೆ ಒಂದು ಎಪಿಸೋಡ್ ಹೇಗಿತ್ತು, ಹಾಗೇನೆ ಸೂಪರ್ ಸಂಡೇ ವಿತ್ ಸುದೀಪ ಈ ಒಂದು ಎಪಿಸೋಡ್ ಸಹ ಹೇಗಿತ್ತು ಅನ್ನೋ ವಿಚಾರ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನನ್ನ ಒಂದು ಅಭಿಪ್ರಾಯ ಈ ಒಂದು ವಿಡಿಯೋದಲ್ಲಿ ನಾನು ಏನೇನೆಲ್ಲ ಅನ್ಕೊಂಡಿದ್ದು ಅವೆಲ್ಲ ವಿಷಯಗಳು ಈ ಒಂದು ವೀಕಲ್ಲಿ ಪ್ರಸ್ತಾಪವಾದವು ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ಸೊ ಪಂಚಾಯತಿ ಹೇಗಿತ್ತು ಅನ್ನೋ ವಿಚಾರಕ್ಕೆ ಬರೋದ್ರೆ 50-50 ಅಂತಾನು ಹೇಳ್ಬೋದು, ಒಂದು ಲೆವೆಲ್ಗೆ ಓಕೆ ಅಂತಾನು ಹೇಳ್ಬೋದು. ಆದರೂ ಕೆಲವೊಂದು ವಿಷಯಗಳು ಕಣ್ಮರೆಯಾಗಿ ಹಂಗೆ ಹೋದ್ಲು. ಎಷ್ಟೋ ವಿಷಯಗಳು ಮಾತಾಡಬೇಕಾಗಿತ್ತು. ಒಂದೇ ವಿಷಯನ ಇಟ್ಕೊಂಡು ಡ್ರ್ಯಾಗ್ ಮಾಡೋ ಬದಲು ಎಷ್ಟೋ ವಿಷಯಗಳನ್ನು ಟಚ್ ಮಾಡಿ ಆ ಒಂದು ವಿಷಯದ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋದು ತುಂಬಾನೇ ಮಹತ್ವ. ವಿಷಯಗಳನ್ನು ಟಚ್ ಮಾಡಿದಾನೆ ಹಂಗೇನೆ ಒಂದು ವಿಷಯನ ಇಟ್ಕೊಂಡು ಡ್ರ್ಯಾಗ್ ಮಾಡೋದ್ರಲ್ಲಿ ತುಂಬಾನೇ ಜಾಸ್ತಿ ಕಾಲ ಹರಣ ಮಾಡಿದ್ರು ಅಂತ ನನಗನ್ನಿಸುತ್ತೆ. ಕೇವಲ ಮನೆಯ ಸ್ಪರ್ಧೆಗಳನ್ನು ಟಾರ್ಗೆಟ್ ಮಾಡಿ ಬೈದಿದ್ದು ಮಾತ್ರ ಎದ್ದು ಕಾಣಿಸ್ತು. ಅತಿಥಿಗಳಿಗೆ ಅಷ್ಟಾಗಿ ಬೈಯುವಲ್ಲಿ ಯಶಸ್ವಿ ಆಗಲಿಲ್ಲ ಸುದೀಪ್ ಸರ್ ಅವರು. ಫಾರ್ ಎಕ್ಸಾಂಪಲ್, ಅತಿಥಿಗಳ ಮಕ್ಕಳು ನಮ್ಮ ಮನೆಗೆ ಏನಾದರೂ ಬಂದಾಗ, ನಮ್ಮ ಒಂದು ಮನೆಯ ಮಕ್ಕಳು ಏನು ಅವ್ರ ಜೊತೆ ಏನು ವಾದ ವಿವಾದ ಮಾಡಿ ಜಗಳ ಮಾಡ್ಕೊಂಡಾಗ ನಮ್ಮದೇ ಆಗಿರ್ತಕ್ಕಂಥ ಮಕ್ಕಳಿಗೆ ಎರಡು ಬಿಟ್ಟು ಕರ್ಕೊಂಡ್ಬಿಡ್ತೀವಲ್ಲ, ಆ ರೀತಿಯಲ್ಲಿತ್ತು ಈ ಒಂದು ಪಂಚಾಯತಿಯ ಜಡ್ಜ್ಮೆಂಟ್. ಇನ್ನು ಎಪಿಸೋಡ್ ವಿಚಾರಕ್ಕೆ ಬರೋಣ. ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಧ್ರುವ್ ಅಂತ ಅವರಿಗೆ ಕ್ಲಾಸ್ ತಗೊಳ್ತಾರೆ ಸುದೀಪ್ ಸರ್ ಅವರು. ಈ ಒಂದು ಟೀ ಗಾಂಚಲಿ ಅನ್ನೋ ಒಂದು ವಿಚಾರ ಕುರಿತು, ಯಾಕೆ ಈ ರೀತಿ ಮಾಡಕ್ ಹೋಗಿದ್ರಿ, ಈ ರೀತಿ ಮಾಡಬಾರ್ದು, ತಪ್ಪಾಗುತ್ತೆ ಅಂತ ಈ ಬಿಗ್ ಬಾಸ್ ಮನೆಯಲ್ಲಿ ತಲೆಗಾಂಚಲಿ ಮಾತುಗಳು ಬೇಡ ಅಂತೇಳಿ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟರು ಅಂತ ಹೇಳ್ಬೋದು ಸುದೀಪ್ ಸರ್. ಇದ್ರ ಜೊತೆಗೆ ಇನ್ನೊಂದು ಟಾಪಿಕ್ ನ ಅವ್ರನ್ನ ಸ್ವಲ್ಪ ಹಂಗೆ ಟಚ್ ಮಾಡಿಬಿಟ್ಟಿದ್ರೆ ಬೆಟರ್ ಆಗಿರ್ತಾ ಇತ್ತು. ಸೊ ರಕ್ಷಿತ್ ಅವರಿಗೆ ಉರಿತ ಅನ್ನೋ ಒಂದು ಪದ ಬಳಕೆ ಮಾಡಿದ್ರು. ಸೊ ಈ ಒಂದು ಪದ ಬಳಕೆನ ಹಂಗೆ ಸ್ವಲ್ಪ ಟಚ್ ಮಾಡಿಬಿಟ್ಟಿದ್ದಪ್ಪ ಅಂತಂದ್ರೆ ಇದೇ ಒಂದು ವೇ ಅಲ್ಲಿ ಸಖತ್ತಾಗಿರ್ತಿತ್ತು ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ಬಟ್ ಅವರು ಟಚ್ ಮಾಡಲಿಲ್ಲ. ಈ ವಾರ ಆಟದಲ್ಲಿ ತಪ್ಪೆಲ್ಲಾಯಿತು ಅನ್ನೋ ಒಂದು ವಿಚಾರ ಕುರಿತು ಪ್ರತಿಯೊಬ್ಬರ ಬಗ್ಗೆ ಒಂದಿಷ್ಟು ವಿಶ್ಲೇಷಣೆ ಮಾಡ್ತಾರೆ ಅಂತ ಹೇಳ್ಬೋದು. ತಮ್ಮ ಅಭಿಪ್ರಾಯಗಳನ್ನು ಕೇಳ್ಕೊಳ್ತಾರೆ. ನೀವು ಎಲ್ಲಿ ತಪ್ಪು ಮಾಡಿದ್ರಿ, ನೀವು ಏನೇನು ತಪ್ಪು ಮಾಡಿದ್ರಿ ಅನ್ನೋ ಒಂದು ವಿಚಾರ ಕುರಿತು ಪ್ರತಿಯೊಬ್ಬರ ಬಾಯಿಂದನೂ ಸಹಿತ ತಮ್ಮ ತಪ್ಪುಗಳ ಸುದೀಪ್ ಸರ್ ಅವರ ಮುಂದೆ ಹೇಳ್ಕೊಳ್ತಾ ಹೋಗ್ತಾರೆ. ನಾನು ಅದನ್ನ ಮಾಡಬಾರ್ದಾಗಿತ್ತು, ಇದು ಮಾಡಬಾರ್ದಾಗಿತ್ತು ಅನ್ನೋ ವಿಚಾರ ಕುರಿತು ಈ ಒಂದು ವಿಷಯನ ಹಿಂಡಿದ್ರು. ಒಳ್ಳೆ ನಿಂಬೆಹಣ್ಣು ಹಿಂಡೋಂಗೆ ಹಿಂಡಿದ್ರು. ಒಳ್ಳೆ ರಸ, ಅದರ ನಿಂಬೆಹಣ್ಣಲ್ಲಿರ್ತಕ್ಕಂಥ ರಸ ಅಷ್ಟನ್ನು ಗ್ಲಾಸಲ್ಲಿ ಬೀಳೋವರೆಗೂ ಹಿಂಡಿದ್ರು. ಗಿಲ್ಲಿಯವರು ಆಡಿದ ಮಾತುಗಳು, ಮಂಜು ಅವ್ರ ಜೊತೆ 1ನೇಯದ ಅಥವಾ 2ನೇಯದ ಮದುವೆ ಅನ್ನೋ ವಿಚಾರ ಕುರಿತು ಒಂದಿಷ್ಟು ಕ್ಲಾರಿಟಿ ಕೊಟ್ಟರು. ನೀವು ಈ ರೀತಿ ಮಾಡಬಾರ್ದಾಗಿತ್ತು, ಈ ಒಂದು ಸನ್ನಿವೇಶನ ಹೆಣ್ಮಕ್ಳು ಏನಾದ್ರು ನೋಡಿನಪ್ಪ ಅಂದ್ರೆ ತಪ್ಪಾಗುತ್ತೆ ಈ ಒಂದು ಸಮಯದಲ್ಲಿ, ಯಾಕಂದ್ರೆ ಅಂದ್ರೆ ಅವ್ರಿಗೆ ಎಂಗೇಜ್ಮೆಂಟ್ ಆಗಿದೆ. ಗಿಲ್ಲಿ ಅವರಿಗೆ ಬುದ್ಧಿ ಮಾತು ಹೇಳಿದ್ರು ಸುದೀಪ್ ಸರ್ ಅವರು. ಇನ್ನು ಬಟ್ಟೆ ವಿಚಾರನ ಕುರಿತು ಸ್ವಲ್ಪ ಪ್ರಸ್ತಾಪ ಮಾಡಿದ್ರು. ಕೆಲವೊಬ್ಬರಿಗೆ ಅವ್ರದೇ ಆಗಿರ್ತಕ್ಕಂಥ ಒಂದು ಸೆನ್ಸ್ ಇರ್ತೈತಿ, ಚೆನ್ನಾಗಿ ಕಾಣಬೇಕು ಅಂತೇಳಿ ಒಳ್ಳೊಳ್ಳೆ ಡ್ರೆಸ್ ಹಾಕ್ತಿರ್ತಾರೆ. ಇನ್ನು ಕೆಲವೊಬ್ಬರಿಗೆ ಏನೈತಿ, ಸುಮ್ಮನೆ ನಾರ್ಮಲ್ ಆಗಿ ಇದ್ಬಿಡೋಣ, ಮನುಷ್ಯರು ಇರ್ತಾರೆ, ಅವರವರಿಗೆ ಕಂಫರ್ಟಬಲ್ ಹೆಂಗೆ ಅನ್ಸುತ್ತೋ ಹಂಗೆ ಇರೋದೇ ಬೆಟರ್. ಸೊ ಇದಾದ ನಂತರ ಗಿಲ್ಲಿ ಅವರು ವಿಡಿಯೋ ಪ್ಲೇ ಮಾಡಿ ತೋರಿಸ್ತಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಗಿಲ್ಲಿ ಅವರೇ ತಪ್ಪು ಮಾಡಿದ್ದು ಅನ್ನೋ ಹಾಗೆ ಬಿಂಬಿತವಾಗೋ ಹಾಗೆ ಒಂದು ವಿಡಿಯೋನ ಪ್ಲೇ ಮಾಡಿದ್ರು. ಅತಿಥಿಗಳು ಮಾಡಿರ್ತಕ್ಕಂಥ ಎಷ್ಟೋ ವಿಷಯಗಳು ಹಂಗೆ ಕಣ್ಮರೆಯಾಗಿ ಹೋಗ್ಬಿಟ್ಟು, ಯಾಕೆ ಅದನ್ಯಾಕೆ ಪ್ರಸ್ತಾಪ ಮಾಡಲಿಲ್ಲ ಅನ್ನೋದೇ ನನ್ನ ವಾದವಾಗುತ್ತೆ. ಅವರು ಮಾಡಿರ್ತಕ್ಕಂಥ ಒಂದು ವಿಡಿಯೋನ ಸಹ ಪ್ಲೇ ಮಾಡಿನಪ್ಪ ಅಂತಂದರೆ ಬೆಟರ್ ಆಗಿರ್ತಿತ್ತು. ಅವ್ರು ಬಂದಿರೋದು ಆಟ ಆಡೋಕ್ಕೆ, ನಿಮ್ಮನ್ನೇನು ಟಾರ್ಗೆಟ್ ಮಾಡೋಕ್ಕೆ ಬಂದಿರಲಿಲ್ಲ. ನೀವು ಹೇಳೋ ರೀತಿ, ಕೇಳೋ ಮಾತಿನ ಮೇಲೆ ನಿಗಾ ಇರಲಿ, ಹಿಡಿತಾ ಇರಲಿ ಅಂತೇಳಿ ಗಿಲ್ಲಿ ಅವರಿಗೆ ಹಿತನುಡಿಗಳನ್ನು ತಿಳಿಸ್ತಾರೆ ಸುದೀಪ್ ಸರ್ ಅವರು. ನೀವು ಬೆಳೆದಿರೋದು ನಾಲಿಗೆಯಿಂದಾನೆ, ಅದೇ ನಾಲಿಗೆಯಿಂದ ನೀವು ಹಾಳಾಗಬಹುದು, ಸ್ವಲ್ಪ ಜಾಗೃತರಾಗಿರಿ ಅಂತೇಳಿ ಸುದೀಪ್ ಸರ್ ಅವರು ತಿಳಿಸ್ತಾರೆ. ಒಂದಿಷ್ಟು ಅಭಿಮಾನಿಗಳು ನಿಮಗೆ ಚಪ್ಪಾಳೆ ಬಿಡ್ತಾರೆ ಅನ್ನಪ್ಪ ಅಂದರೆ ಅದು ನಿಮ್ಮ ಆಟದ ದಿಕ್ಕನ್ನು ಬೇರೊಂದು ದಿಕ್ಕಿಗೆ ಕರೆದೊಯ್ಯಲು ಪ್ರೇರೇಪಿಸುತ್ತೆ. ಬರುವ ಚಪ್ಪಾಳೆಗಳು ನಿಮ್ಮ ಪರವಾಗಿ ಅಂತ ಇರೋದಿಲ್ಲ ಅಂತೇಳಿ ತಿಳಿಸ್ತಾರೆ ಸುದೀಪ್ ಸರ್ ಅವರು. ಸೊ ಇದು ಯಾಕೆ ನನಗೆ ಸರಿ ಕಾಣ್ತಾ ಇಲ್ಲ. ಅಭಿಮಾನಿಗಳು ಕೊಡೋ ಚಪ್ಪಾಳೆ ಅಷ್ಟಾಗಿ ಮೋಸ ಇರೋದಿಲ್ಲ. ಕನ್ನಡಿಗರು ಯಾವತ್ತಿಗೂ ಸ್ವಾರ್ಥಕ್ಕಂತೂ ಚಪ್ಪಾಳೆ ಹೊಡೆಯೋದು ಇಲ್ಲ. ಈ ಬಿಗ್ ಬಾಸ್ ಮನೆಯಲ್ಲಿ ಶೂಟಿಂಗಲ್ಲಿ ಬರ್ತಕ್ಕಂಥ ಚಪ್ಪಾಳೆಗಳು ಏನಿದ್ದವು ಅವು ಫೇಕ್ ಅಂತ ನನಗೆ ಅನ್ಸುತ್ತೆ. ಯಾಕಂದಪ್ಪ ಅಂದ್ರೆ ಯಾರೇ ಬರಲಿ, ಸೇವ್ ಆದ್ರೂ ಚಪ್ಪಾಳೆ ಹೊಡಿತಾರೆ, ಡೈಲಾಗ್ ಹೊಡೆದ್ರು ಚಪ್ಪಾಳೆ ಹೊಡಿತಾರೆ, ಎಲಿಮಿನೇಟ್ ಆದರೂ ಚಪ್ಪಾಳೆ ಹೊಡಿತಾರೆ, ಗಿಲ್ಲಿ ಡೈಲಾಗ್ ಹೊಡೆದ್ರು ಚಪ್ಪಾಳೆ ಹೊಡಿತಾರೆ, ರಕ್ಷಿತ್ ಅವರು ಡೈಲಾಗ್ ಹೊಡೆದ್ರು ಚಪ್ಪಾಳೆ ಹೊಡಿತಾರೆ, ಅಪ್ಪಿ ತಪ್ಪಿ ಒಂದನವರು ಸಹಿತ ಏನೋ ಒಂದು ಡೈಲಾಗ್ ಹೊಡೆದ್ರು ಅವ್ರಿಗೂ ಶಿಳ್ಳೆ ಡೈಲಾಗ್ ಚಪ್ಪಾಳೆಗಳು ಇವು ಫೇಕ್ ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ಈ ಒಂದು ಬ್ಯಾಚ್ ಅಲ್ಲಿ 2 ಕಂಟೆಸ್ಟೆಂಟ್ಗಳಾಗಿ ಉಳ್ಕೊಳ್ತಾರೆ, 3 ಹೊರಗಡೆ ಹೋಗ್ತಾರೆ ಅಂತೇಳಿ ಸುದೀಪ್ ಸರ್ ಅವರು ತಿಳಿಸ್ತಾರೆ. ಸೊ ಕಂಟೆಸ್ಟೆಂಟ್ಗಳಾಗಿ ಉಳ್ಕೊಂತಕ್ಕಂಥವ್ರು ಚೈತ್ರ ಅವರು ಮತ್ತು ರಜತ್ ಅವರು ಉಳ್ಕೊಳ್ತಾರೆ. ಸೊ ಇದಾದ ನಂತರ ಸೂಪರ್ ಸಂಡೇ ವಿತ್ ಸುದೀಪ ಅನ್ನೊಂದು ಎಪಿಸೋಡಿಗೆ ವಿಚಾರಕ್ಕೆ ಬರೋಣ. ಇವಾಗ ಅತಿಥಿಗಳು ಅಂದರೆ ಎಲಿಮಿನೇಟ್ ಆಗಿರ್ತಕ್ಕಂಥ ಹೊರಗಡೆ ಹೋಗ್ತಕ್ಕಂಥ ಅತಿಥಿಗಳು ಏನಿದ್ದಾರೆ ಅವರೆಲ್ಲರೂ ನಮ್ಮ ಕಡೆಯಿಂದ ಏನಾದ್ರು ತಪ್ಪಾಗಿದೆಪ್ಪ ಅಂದ್ರೆ ದಯವಿಟ್ಟು ಕ್ಷಮೆ ಇರಲಿ. ಏನಾದರೂ ಮಾಡಿ ಒಟ್ಟಿನಲ್ಲಿ ಒಂದು ಖಾಲಿ ಹಾಳೆ ಆಗಬೇಡಿ, ಬ್ಲಾಕ್ ಆಗಿ ಇಲ್ಲ ವೈಟ್ ಆಗಿ ಏನಾದರೂ ಆಗಿ ಬ್ರೈಟ್ ಆಗೋಕ್ಕೆ ಪ್ರಯತ್ನ ಪಡಿ ಅಂತೇಳಿ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸ್ತಾರೆ ಅತಿಥಿಗಳೆಲ್ಲರೂ. ಕಿಚನ್ ಒಂದು ಕಡಕ್ ಎಂಟ್ರಿ ಆಗುತ್ತೆ. ಮತ್ತೆ ಇವರಿಬ್ಬರು ಇರೋದ್ರಿಂದ ನಿಮ್ಮ ಒಂದು ಆಟದ ವೈಖರಿ ಹೇಗೆ ಚೇಂಜ್ ಆಗುತ್ತೆ, ಅಥವಾ ಇವರು ಬಂದಿರೋದು ವೇಸ್ಟಾ, ಅಥವಾ ಇವರಿಂದ ಏನಾದರೂ ಚೇಂಜ್ ಮಾಡ್ಕೋಬೇಕಾ ಅನ್ನೋ ವಿಚಾರ ಕುರಿತು ಒಂದಿಷ್ಟು ವಿಚಾರ ವಿನಿಮಯ ಮಾಡ್ಕೊಳ್ಳಿ ಅಂತೇಳಿ ತಿಳಿಸ್ತಾರೆ. ಇವರು ಬಂದಿರೋದ್ರಿಂದ ನಮಗೇನು ಪ್ರಾಬ್ಲಮ್ ಆಗೋದಿಲ್ಲ, ನಮ್ಮ ಆಟ ನಾವು ಆಡ್ತೀವಿ ಅಂತೇಳಿ ಸ್ಪರ್ಧಿಗಳು
ತಿಳಿಸ್ತಾರೆ ಅಂತ ಹೇಳ್ಬೋದು. ಗಿಲ್ಲಿ ಅವ್ರ ಮನೆಗೆ ಮತ್ತು ರಜತ್ ಅವ್ರ ಮನೆಗೆ, ಚೈತ್ರ ಅವರ ಮನೆಗೆ ಫೋನ್ ಕಾಲ್ಗಳ ಮುಖಾಂತರ ಅವರವರ ಒಂದಿಷ್ಟು ತಂದಿಕ್ಕುವ ಕಾರ್ಯಕ್ರಮ ಏರ್ಪಡುತ್ತೆ ಇವ್ರ ಮಧ್ಯೆ. ಕೆಲವೊಂದು ಡೈಲಾಗ್ನ ಇಟ್ಕೊಂಡು ವಿಭಿನ್ನ ರೀತಿಯಲ್ಲಿ ಆ ಒಂದು ಡೈಲಾಗ್ನ ಹೇಳ್ಬೇಕಾಗುತ್ತೆ ಸ್ಪರ್ಧೆಗಳೆಲ್ಲರೂ. ಈ ಒಂದು ಚಟುವಟಿಕೆಯಲ್ಲಿ ರಕ್ಷಿತಾದು ಜಾನ್ವಿದು ತುಂಬಾನೇ ಇಷ್ಟ ಆಯಿತು ಅಂತ ಹೇಳ್ಬೋದು. ಪ್ರೇಕ್ಷಕರು ತುಂಬಾನೇ ಎಂಜಾಯ್ಮೆಂಟ್ ಮಾಡಿದ್ರು ಅಂತ ಹೇಳ್ಬೋದು. ಇದ್ರ ಮಧ್ಯೆ ಧ್ರುವಂತ್ ಅವರು ನಾನು ಶೋ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ತಿಳಿಸ್ತಾರೆ. ಯಾಕೆ ಏನು ಅಂತ ಗೊತ್ತಿಲ್ಲ, ಬಟ್ ಹೋಗ್ತೀನಿ ಅಂತ ಹೇಳಿ ತಿಳಿಸ್ತಾರೆ. ಹೋಗ್ತೀನಿ ಅನ್ನೋದಕ್ಕೆ ಕಳಿಸ್ಕೊಡೋಕ್ಕಾಗಂಗಿಲ್ಲ, ನೀವು ಉಂಟು ಬಿಗ್ ಬಾಸ್ ಉಂಟು ಅಂತೇಳಿ ಒಂದಿಷ್ಟು ಹಿತವಚನಗಳ ಒಂದಿಷ್ಟು ಮೋಟಿವೇಶನ್ ಸ್ಪೀಚ್ ಕೊಟ್ಟು ಧ್ರುವಂತ್ ಅವ್ರನ್ನ ಅಲ್ಲಿ ಉಳ್ಕೊಳ್ಳಂಗೆ ಮಾಡ್ತಾರೆ. ಧ್ರುವಂತ್ ಅವರು ಉಳ್ಕೊಳ್ತಾರೋ ಅಥವಾ ಹಂಗೆ ಕಂಟಿನ್ಯೂ ಆಗ್ತಾರೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಂತರ ಎಲ್ಲರೂ ಸೇವ್ ಆಗಿ ಜಾನ್ವಿ ಅವರು ಮನೆಯಿಂದ ಹೊರಗಡೆ ಹೋಗ್ತಾರೆ. ರಾಜಮಾತೆಯ ಮತ್ತೊಂದು ವಿಕೆಟ್ ಪತನವಾಯಿತು. ಸೊ ನನ್ನ ಪ್ರಕಾರ ಜಾನ್ವಿ ಅವರು ಈ ವಾರ ಹೊರಗಡೆ ಹೋಗೋಕ್ಕೆ ಸೂಕ್ತರಾಗಿದ್ದರ ಅನ್ನೊಂದು ವಿಚಾರಕ್ಕೆ ಬರೋದಾದರೆ ನೋ ವೇ, ಚಾನ್ಸೇ ಇಲ್ಲ. ಮಾಳು, ಸ್ಪಂದನ, ಅಭಿ, ಧನುಷ ಇವರೆಲ್ಲರಿಗಿಂತ ಫಾರ್ ಬೆಟರ್ ಆಗಿದ್ದರು ಈ ಒಂದು ಕಂಟೆಸ್ಟೆಂಟು ಜಾನ್ವಿ ಅವರು. ಇವರಿಗೆ ಎಲ್ಲಿ ಮುಳುವಾಯಿತು ಅನ್ನೋ ವಿಚಾರಕ್ಕೆ ಬರೋದಾದರೆ ಎಲ್ಲರ ಜೊತೆ ಬೆರೆಯದೆ ಕೇವಲ ಅಶ್ವಿನಿ ಅವರಿಗೆ ಮಾತ್ರ ಸೀಮಿತರಾಗಿದ್ದರು. ಬೇಡದೇ ಇರತಕ್ಕಂಥ ಮಾತುಗಳನ್ನು ಪದ ಬಳಕೆ ಮಾಡೋದರಿಂದ ಹೊರಗಡೆ ಬಂದರು ಅಂತ ಅನ್ಸುತ್ತೆ. ಹಾಗೆಯೇ ಇವರು ಈ ವಾರ ಸಹ ವಾಹಿನಿ ಕುರಿತು ಒಂದಿಷ್ಟು ಮಾತುಗಳನ್ನು ಆಡಿದರು. ಸೊ ಹೀಗಾಗಿ ಸಿಟ್ಟಿಗೆದ್ದು ವಾಹಿನಿಯವರೇ ಇವ್ರನ್ನ ಹೊರಗೆ ತಳಿದ್ರು ಅಂತ ನನಗನ್ಸುತ್ತೆ. ಸೊ ನೆಗೆಟಿವಿಟಿ ಇರೋರೆಲ್ಲರೂ ಮನೆಗೆ ಹೋಗಿಬಿಟ್ರು. ಅಶ್ವಿನಿ ಗೌಡ ಅವರು ಮಾತ್ರ ಉಳ್ಕೊಂಡಿದ್ದಾರೆ. ಮೊನ್ನೆ ಸುದೀಪ್ ಸರ್ ಅವರ ಕ್ಲಾಸ್ ಆದಮೇಲೆ ಅಶ್ವಿನಿ ಗೌಡ ಅವರು ಸಹಿತ ತಮ್ಮ ಆಟದ ದಿಕ್ಕನ್ನು ಬದಲಾಯಿಸಿಕೊಂಡಿದ್ದಾರೆ. ಈ ಒಂದು ವಾರದಲ್ಲಿ ಇವ್ರು ಹಿಂಗೆ ಇರ್ತಾರೆ ಅನ್ನೋದು ಅಕ್ಷರಶಃ ಸುಳ್ಳು. ಯಾವಾಗ ಬೇಕಾದರೂ ತಮ್ಮ ಒಂದು ಆಟದ ವೈಖರಿಯನ್ನು ಚೇಂಜ್ ಮಾಡ್ಕೊಳ್ಳೋ ಕೆಪಾಸಿಟಿ ಅಶ್ವಿನಿ ಗೌಡ ಅವರಿಗೆ ಇದೆ. ರಗಡ್ ಬೇಕಾ ರಗಡ್ ಆಗಿರ್ತೀನಿ, ಕಾಮಿಡಿ ಬೇಕಾ ಕಾಮಿಡಿ ಆಗಿರ್ತೀನಿ, ಕರುಣ ಬೇಕಾ ಕರುಣ ಆಗಿರ್ತೀನಿ ಅನ್ನೋ ರೇಂಜಲ್ಲಿದ್ದಾರೆ ಅಶ್ವಿನಿ ಗೌಡ ಅವರು. ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರ್ತಕ್ಕಂಥವ್ರು ರಜತ್ ಅವರು ಮತ್ತು ಚೈತ್ರ ಅವರು ಯಾರೊಟ್ಟಿಗೆ ಇದ್ದು ಯಾರನ್ನ ಮನೆಗೆ ಕಳಿಸುವಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಶ್ವಿನಿ ಅವ್ರ ಜೊತೆಗೆ ಇರ್ತಾರೋ ಅಥವಾ ಗಿಲ್ಲಿ ಪರವಾಗಿರ್ತಾರೋ ಅಥವಾ ಗಿಲ್ಲಿ ವಿರುದ್ಧವಾಗಿರ್ತಾರೋ ಅಥವಾ ಗಿಲ್ಲಿ ಪರವಾಗಿರ್ತಾರೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇವೆರಡು ಬಿಟ್ಟು ಅಣ್ಣ ತಂಗಿ ಇವರಿಬ್ಬರೇ ಕಚ್ಚಾಡ್ತಾವೋ ಏನೋ ಗೊತ್ತಿಲ್ಲ, ಸುಳ್ಳಿ ಅಂದ್ಕೊಂಡು. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.